Arya, I love you. I love you so much. ಹಲೋ, ಹಲೋ, ಎಲ್ಲಿದ್ಯೋ? ಬೇಗ ಬಾರೋ ಮನೆಗೆ. ಸರಿನಕ್ಕ ಬರ್ತೀನಿ. ಊಟ ಆಯ್ತಾ? ಊಟ ಆಯ್ತು. ಸರಿ, ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಸರಿ ಕಣೋ, ಬಾಯ್. ಏನ್ ಜೀವನ ಗುರು, ಮನೆ ಬಿಟ್ರೆ ಕೆಲ್ಸ, ಕೆಲ್ಸ ಬಿಟ್ರೆ ಮನೆ. ಅಲ್ಲ ದೇವ್ರೆ, ನಂಬದಕ್ಕೂ ಕಲರ್ಫುಲ್ ಆಗೋದು ಯಾವಾಗ? ಆ ಕಲರ್ಫುಲ್ ಲೈಫ್ನ ನಾನು ಎಂಜಾಯ್ ಮಾಡೋದು ಯಾವಾಗ? ಪರಮಾತ್ಮ, ನಿನ್ನಲ್ಲಿ ಕೇಳ್ಕೊಳ್ಳೋದು ಒಂದೇ, ಜೀವನದಲ್ಲಿ ಏನು ಕನ್ಸಿಟ್ಕೊಂಡಿದ್ದೀನೋ ಅದು ಬೇಗ ನೆರವೇರ್ಲಿ ಅಂತ ಆಶೀರ್ವಾದ ಮಾಡಪ್ಪ. ನಮಗ್ ಒಳ್ಳೇದ್ ಬಯಸೋರ್ಗು ಒಳ್ಳೇದಾಗ್ಲಿ, ಕೆಟ್ಟದ್ ಬಯಸೋರ್ಗು ಒಳ್ಳೇದಾಗ್ಲಿ. ಒಟ್ನಲ್ಲಿ ಎಲ್ರೂ ಚೆನ್ನಾಗಿರ್ಲಿ. ದೇವ್ರಿಗೆ ಗಂಟೆ ಬಾರಿಸೋದು ಕೇಳಿಸಲ್ಲ, ಸತ್ತೋರ್ಗೆ ಟಮಟೆ ಬಾರಿಸೋದು ಕೇಳಿಸಲ್ಲ. ಒಟ್ನಲ್ಲಿ ನನ್ನ ಕೋರಿಕೆ ಕೇಳಿಸ್ಕೊತಂದೆ. ದೇವ್ರೆ, ಹೇಗಿರ್ಬೇಕೋ ನಾನು ಅನ್ಕೊಂಡಿದ್ದ ಥರನೇ ಇದ್ದಾಳೆ. ಇವರೆಲ್ಲ ನನಗೆ ಬಿಡ್ತಾರ? ಅದು ಕನ್ಸೆ. ಆರ್ಯ, ನಿನ್ ಕನ್ಸೇ ಬೇರೆ ಕಣೋ. ನೋ ನೋ, ನಡಿ, ನಿನ್ ಕೆಲಸ ನೋಡ್, ನಡಿ. ಹಲೋ ನಂದು, ಎಲ್ಲಿದ್ಯಾ? ನಾನಾ ಟೆಂಪಲ್ ಬಂದಿದ್ದೆ ಕಣೋ. ಓ ಹೌದಾ, ಸರಿ ಸಿಗೆ ಮತ್ತೆ. ಸರಿ ಬಾ. ಕಾಲೇಜ್ ಹಾಲಿಡೇಸ್ ಬೇರೆ ಇದೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಕಣೆ ಇವತ್ತು. ಓಕೆ ಬಾರೋ ಚಿಂಟು, ವೇಟ್ ಮಾಡ್ತಾ ಇರ್ತೀನಿ ಬಸ್ ಸ್ಟಾಪ್ ಹತ್ರ. ಓಕೆನಾ? ಓಕೆ ಕಣೆ. ಹಾಯ್, ಏನೇ ಇವತ್ತು ತುಂಬಾ ಮಿಂಚ್ತಾ ಇದ್ಯಾ? ಏನ್ ಲಾಟ್ರಿ ಗೀಟ್ರಿ ಹೊಡಿತಾ ಹೇಗೆ? ನಂದು, ನನ್ಗೂ ಹೇಳೆ. ಲಾಟ್ರಿನೂ ಇಲ್ಲ, ಮಣ್ಣು ಇಲ್ಲ. ಟೆಂಪಲ್ಗೆ ಹೋಗ್ಬೇಕು ಅನ್ನಿಸ್ತು, ಹೋಗಿ ಬಂದೆ ಅಷ್ಟೇ. ಅಷ್ಟೇನಾ? ಬೇರೆ ಏನಾದ್ರೂ ಇದೆಯಾ? ಹೇಳೆ ಕೇಳೋಣ, ಕಿವಿನ ತಂಪು ಮಾಡ್ಕೊಳ್ಳೋಣ. ಏನೋ ಒಂಥರ ಮನ್ಸು ಖುಷಿ ಆಯ್ತು ಕಣು. ನಾನು ಕನ್ಸಲ್ಲಿ ಏನು ಅನ್ಕೊಂಡಿದ್ನೋ ನನ್ನ ಎದುರಿಗೆ ಬಂದು ಪಾಸ್ ಆಗೋಯ್ತು ಕಣು. ಏನ್ ಹೇಳ್ತಿದ್ಯಾ? ನಂಗಂತೂ ಅರ್ಥ ಆಗ್ಲಿಲ್ಲ ಕಣೆ. ಸರಿ ನಡಿ, ಮಾಲ್ಗೋಗಿ ತಿರ್ಗಾಡ್ಕೊಂಬರೋಣ. ಸರಿ ನಡಿ. ಅದ್ ಸರಿ, ಅದೇನೋ ಖುಷಿ ಆಯ್ತು ಅಂದ್ಯಲ್ಲ, ಹೇಳೆ ಕೇಳೋಣ.
ಸರಿ ಹೊರಗಡೆ ನಡಿ, ಹೇಳ್ತೀನಿ. ಈ ಜಾಗ ಸಖತ್ತಾಗಿದೆ, ಬಾ ಅಲ್ಲಿ ಹೇಳ್ತೀನಿ. ಚಿಂಟು ಹ್ಮ್ ಚಿಂಟು ಹೇಳೆ. ಸರಿ ಹೇಳ್ತೀನಿ ಕೇಳು. ಇವತ್ತು ಬೆಳಗ್ಗೆ ಫ್ರೆಶ್ ಮೂಡಲ್ಲಿದ್ದೆ. ಆಮೇಲೆ ಅಮ್ಮ ತಿಂಡಿ ಕೊಟ್ರು, ತಿಂದೆ. ಲೇಟ್ ಆಯ್ತು ಕೊಡಮ್ಮ. ನಿಧಾನಕ್ಕೆ ತಿನ್ನಪ್ಪ, ದೇವ್ರು ಎಲ್ಲೂ ಹೋಗಲ್ಲ. ಸರಿ ತಿಂತೀನಿ. ನಂತರ ಡ್ರೆಸ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊಟ್ಟೆ ಕಣೋ. ಸರಿ ಹುಷಾರು, ಬಾಯ್ ಫೋನ್ ಮಾಡು. ಹೋಗ್ಬೇಕಿನಮ್ಮ. ಅವಾಗ ಸಡನ್ನಾಗಿ ಬರ್ತಾ ದಾರಿಲಿ ನನ್ನ ಕನಸಲ್ಲಿ ಒಬ್ಬರನ್ನ ನೋಡಿದ್ದೀನಿ ಅನ್ನಲ್ಲ. ಯಾವಾಗ ಹೇಳ್ದೆ? ನಾನು ಇವಾಗ್ಲೇ ಕೇಳ್ತಾ ಇರೋದು. ಸುಮ್ಮನೆ ಕೇಳು. ಅವನ್ ನೋಡ್ತಾ ನೋಡ್ತಾ ಒಳಗಡೆ ಚಿಟ್ಟೆ, ಗುಡಿಯೊಳಗೆ ಗಂಟೆ ಹೊಡೆದಂಗಾಯ್ತು ಕಣೋ. ಓ ಹೌದಾ? ಆಮೇಲೆ ಏನಾಯ್ತು? ಆಕಾಶದಲ್ಲಿ ತೇಲ್ದಂಗೆ ಫೀಲ್ ಆಯಿತು. ಕಣ್ಣು ಮುಚ್ಚಿ ಬಿಡೋಷ್ಟದಲ್ಲಿ ಆ ಸ್ವಾಮಿ ಮಾಯಾ. ಟೆಂಪಲ್ ಹತ್ರ ಬಂದು ಪೂಜೆ ಮಾಡಿಸಿ ಹೊರಗೆ ಬರ್ತಾ ಇದ್ದೆ. ಬಡ್ಡಿ ಮಗನ್ ನಿನ್ನ ಕಾಲ್ ಬಂತು. ನಂದು ಕೇಳೇ ಇಲ್ಲಿ. ನೀನ್ ಹಿಂಗೆ ಖುಷಿಯಾಗಿರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ? ಹೌದೇನೋ? ನಿಜನೇನೋ? ಓಕೆ ಬಿಡು, ಇರ್ತೀನಿ. ಸರಿನಾ? ಸರಿ ಕಣೆ. ಅಂದಾಗೆ ಟೈಮ್ ಆಯ್ತು ಕಣೆ, ನಡಿ ಹೋಗೋಣ, ಮನೇಲೆಲ್ಲರೂ ಕಾಯ್ತಾ ಇರ್ತಾರೆ. ಸರಿ ಕಣೋ, ನನಗೂ ಅಮ್ಮ ಕಾಲ್ ಮಾಡಿದ್ರು, ರಿಸೀವ್ ಮಾಡಿಲ್ಲ. ಸರಿ ಹೊರಡ, ನಡಿ ಚಿಂಟು. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಏನನು ಮಾತೆ. ಸಾರಿ, ಡ್ರೈವ್ ಮಾಡ್ಕೊಂಡು ಬರ್ತಿದ್ದೆ, ಸಡನ್ನಾಗಿ ಗಡ್ಡ ಬಂದಿದ್ದು ಕಾಣಿಸ್ಲಿಲ್ಲ, ಸಾರಿ. ಇಟ್ಸ್ ಓಕೆ, ಪರವಾಗಿಲ್ಲ. ಬೇಕು ಅಂತ ಏನು ಗೊತ್ತಿಲ್ವಲ್ಲ. ಆಹಾ ದೇವ್ರೇ, ಇವಳು ಮತ್ತೆ ನಂಗೆ ಸಿಗ್ತಾಳೋ ಇಲ್ವೋ ಅಂದ್ಕೊಂಡಿದ್ದೆ. ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅಂತಾರಲ್ಲ,
ಇದೇನಾ? ಇವನು ಮತ್ತೆ ನಂಗೆ ಸಿಗ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡಿದ್ಮೇಲೆ ಆ ಖುಷಿ ತಡ್ಕೊಳಕ್ಕೆ ಆಗ್ತಿಲ್ಲ. ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್ ಅಂತಾರಲ್ಲ, ಇದೇ ಅನಿಸುತ್ತೆ. ಈ ಜನ್ಮಕ್ಕೆ ನೀನು ಫಿಕ್ಸು ಕಣೆ. ಅದೆಷ್ಟೇ ಕಷ್ಟ ಆದರೂ ನೀವು ಪಡ್ಕೊತೀನಿ. ಆಧಾರ್ ಕಾರ್ಡ್ ಬಿಡಿಸ್ಕೊಂಡು ಹೋಗಿದ್ದಾಳೆ. ಹಲೋ ಮೇಡಮ್. ಶಿಟ್. ಹೆಸರು ನಂದಿನಿ. ಗುಡ್. ನಂದಿನಿ. ಹಲೋ. ಹಲೋ, ಏನು ಸರ್, ಹೇಗಿದ್ದೀರಾ? ಭುವಿ. ನಾನೇ. ಯಾಕೋ ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಈ ಫ್ರೆಂಡ್ನ ಮರ್ತ್ಬಿಟ್ಯಾ ಹೆಂಗೆ? ಹಾಗೇನಿಲ್ಲ ಕಣೆ, ಕೆಲಸದಲ್ಲೂ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ನಿಜ ಹೇಳು, ನನ್ನ ಹತ್ರ ಏನು ಮುಚ್ಚಿಟ್ಕೊಳಕ್ಕೆ ಹೋಗಬೇಡ. ಆಮೇಲೆ ನಿಂಗೆ ಗೊತ್ತು ತಾನೇ. ಏನಿಲ್ವೇ, ನಿನ್ನ ಹತ್ರ ನಾನೇನು ಮುಚ್ಚಿಟ್ಕೊಳ್ಳಿ? ಸರಿ. ಭುವಿ, ನನಗೆ ನಿಂಗೆ ಹೇಳೋ. ಹೇಳ್ತೀನಿ ಕೇಳೆ. ಲೈಟಾಗಿ ಲವ್ ಆಗಿದೆ ಕಣೆ. ಪರವಾಗಿಲ್ವೇ, ನಮ್ಮ ಹುಡ್ಗ ಲವ್ ಗಿವ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಯಾವಾಗಾಯ್ತು, ಎಲ್ಲಾಯ್ತು, ಎಲ್ಲಿವರೆಗೂ ಬಂತು? ಇವಾಗ ಶುರು ಕಣೆ. ನಾನು ಹೇಗೆಲ್ಲ ಅನ್ಕೊಂಡಿದ್ನೋ ಹಾಗೇ ಇದ್ದಾಳೆ ಕಣೆ. ಓಹೋ, ಅದು ಸಮಾಚಾರ. ಮತ್ತೆ ಸಿಗೋ, ಮಾತಾಡೋಣ. ಹ್ಞೂ ಕಣೆ, ಸಿಗ್ತೀನಿ. ಸರಿನಾ? ಸರಿ, ಬಾಯ್ ಕಣೋ. ಓಕೆ, ಬಾಯ್. ಇವತ್ತೇನೋ ಒಂಥರ ಖುಷಿ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಎಲ್ಲೂ ತಪ್ಪ ನನ್ನ ಆಧಾರ್ ಕಾರ್ಡು. ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಸಿಕ್ತಿಲ್ವಲ್ಲಪ್ಪ. ಛೇ, ಎಲ್ಲಿ ಬಿತ್ತೋ ದೇವ್ರಿಗೆ ಗೊತ್ತು. ಈ ಆಧಾರ್ ಕಾರ್ಡ್ ಅವಳಿಗೆ ಹೇಗೆ ಕೊಡೋದು? ವಾ, ಇದರ ನಂಬರ್ ಇದೆ. ಕಾಲ್ ಮಾಡ್ಲಾ? ಮಾಡ್ತೀನಿ. ರಿಂಗ್ ಆಗ್ತಿದೆ. ಯಾರಿದು ಅನ್ನೋನ್ ನಂಬರ್? ಈ ಕಂಪ್ನಿಯವ್ರಿಗೆ ಮಾಡೋಕ್ಕೇನು ಕೆಲಸ ಇಲ್ಲ ಅನ್ಸುತ್ತೆ. ಪದೇ ಪದೇ ಕಾಲ್ ಮಾಡ್ತಿರ್ತಾರೆ ನನಗೆ. ನನ್ನ ಕಷ್ಟ ನನಗೆ. ಅರೆ, ಕಾಲೇ ರಿಸೀವ್ ಮಾಡ್ತಿಲ್ಲ. ತಡಿ, ಮತ್ತೆ ಟ್ರೈ ಮಾಡ್ತೀನಿ.
ರಿಂಗ್ ಆಗ್ತಿದೆ. ಗಾಡ್, ಯಾರಪ್ಪ ಇವರು? ಹಲೋ, ಹಲೋ, ಯಾರು? ನಂದಿನಿ ಅವರ ಮಾತಾಡ್ತಾ ಇರೋದು? ಹೌದು, ನಂದಿನಿ ಮಾತಾಡ್ತಾ ಇರೋದು. ನೀವ್ಯಾರು? ಹಾಯ್, ನಾನು ಆರ್ಯ ಅಂತ. ಆರ್ಯ ಅಂತನಾ? ಗೊತ್ತಾಗ್ಲಿಲ್ಲ. ಸಾರಿ, ರಾಂಗ್ ನಂಬರ್ ಅನ್ಸುತ್ತೆ ನೋಡಿ. ಹಲೋ, ಒಂದು ನಿಮಿಷ ಫೋನ್ ಕಟ್ ಮಾಡಬೇಡಿ. ಅದೇ ಬರ್ತಾ ದಾರಿಲಿ ಗಾಡಿ ಆಕ್ಸಿಡೆಂಟ್ ಆಯ್ತಲ್ಲ, ಗೊತ್ತಾಯ್ತಾ? ಓಹೋ, ಓಕೆ ಓಕೆ. ವಾವ್, ಹಾ ಹೇಳಿ. ಅದೇ ಆಧಾರ್ ಕಾರ್ಡ್ ನನ್ನ ಹತ್ರನೇ ಇದೆ. ನೀವು ಬಿಡಿಸ್ಕೊಂಡು ಹೋದ್ರಲ್ಲ, ಕೂಗೋಷತ್ಗೆ ಹೋಗ್ಬಿಟ್ಟಿದ್ರಿ. ನಂಬರ್ ಇತ್ತಲ್ಲ, ಸೊ ಅದಕ್ಕೆ ಕಾಲ್ ಮಾಡಿದೆ. ಗೊತ್ತಾಯ್ತು, ಹೇಳಿ. ಓ, ನಿಮ್ಮ ಹತ್ರ ಇದೆಯಾ? ನಾ ಮನೆಯೆಲ್ಲ ಹುಡುಕ್ತೆ, ಸಿಗ್ಲಿಲ್ಲ. ಪರವಾಗಿಲ್ಲ, ನಿಮ್ಮ ಹತ್ರನೇ ಇದೆ. ಇರಲಿ, ನಾನು ನಾಳೆ ಕಲೆಕ್ಟ್ ಮಾಡ್ತೀನಿ. ಎಲ್ಲಿ ಸಿಗ್ತೀರಾ? ಲೊಕೇಶನ್ ವಾಟ್ಸಪ್ ಮಾಡಿ, ಬರ್ತೀನಿ. ಓಕೆನಾ? ಸರಿ, ವಾಟ್ಸಪ್ ಮಾಡ್ತೀನಿ. ಓಕೆ, ಬಾಯ್. ಬಾಯ್. ಆರ್ಯ, ಆರ್ಯ, ನೀ ನಿಜವಾಗ್ಲೂ ಲಕ್ಕಿ ಕಣೋ. ವಾವ್, ಏನೇ ಇದು ನಂದಿನಿ? ಕನ್ಸಾ ನಿಜನಾ? ಇದೆಲ್ಲ ಸಾಧ್ಯನಾ? ಗಾಡ್, ಏನೋ ಇದು, ನನ್ನ ಲೈಫು ಕಲರ್ಫುಲ್ ಆಗೋ ಟೈಮ್ ಬರ್ತಿದೆ. ವಾವ್, ಗುಡ್ ಗುಡ್ ಗುಡ್. ನನ್ಗೆ ಹೇಳ ಬೇಡವಾ? ಬೇಡ, ಸುಮ್ಮನೆ ರಿಸ್ಕ್ ಯಾಕೆ? ನಾನೇ ಹೋಗಿ ಕಲೆಕ್ಟ್ ಮಾಡ್ಕೋತೀನಿ. ಎಸ್. ಎಲ್ಲಿದೆ ನೀವನು? ಕಾಣಿಸ್ತಿಲ್ವಲ್ಲ. ಓ, ಅಲ್ಲಿ. ಹೇಗಪ್ಪ ಮಾತಾಡ್ಸೋದು? ದೇವ್ರೇ, ನೀನೇ ಕಾಪಾಡಪ್ಪ. ಏನು ಇಷ್ಟೊತ್ತಾಯ್ತು? ಬರಲೇ ಇಲ್ಲ. ಫೋನ್ ಮಾಡ್ಲಾ? ಬೇಡ, ಬರ್ತೀನಿ ಅಂತ ಹೇಳಿದಾಳೆ, ಬರ್ತಾಳೆ. ಹಾಯ್, ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿದ್ದೀರಾ ಅನ್ಸುತ್ತೆ. ಹಾಗೇನಿಲ್ಲ, ಪರವಾಗಿಲ್ಲ. ಓ ಗಾಡ್, ಏನಿದು? ಏನೇನೋ ಫೀಲ್ ಆಗ್ತಿದೆ ಅಲ್ಲ. ನಂದಿನಿ ಅವರೇ, ನಿಮ್ಮ ಆಧಾರ್ ಕಾರ್ಡ್. ಥ್ಯಾಂಕ್ಸ್. ಮನೇಲಿ ತುಂಬ ಹುಡುಕ್ತಿದ್ದೆ, ಸಿಕ್ಕಲಿಲ್ಲ. ಮಿಸ್ ಆಯಿತು ಅಂದ್ಕೊಂಡೆ, ಬಟ್ ನಿಮ್ಮ ಹತ್ರ ಇತ್ತು. ಗೊತ್ತಾದ ಮೇಲೆ ಸಮಾಧಾನ ಆಯಿತು. ಥ್ಯಾಂಕ್ಸ್ ಆರ್ಯ ಅವರೇ. ಫಸ್ಟ್ ಟೈಮ್ ಮೀಟ್ ಆಗಿದ್ದೀರಾ, ಕಾಫಿ ಜ್ಯೂಸ್ ಏನಾದ್ರು ತಗೊತೀರಾ? ಸುಮ್ಮನೆ ಹಾಗೆ ಕಳಿಸ್ಬಾರ್ದು ಅಂತ ಅಷ್ಟೇ. ಜ್ಯೂಸ್ ಓಕೆ. ಯಾರಿದು? ಭುವಿ ಅಂತ ಬರ್ತಿದೆ. ಫ್ರೆಂಡ್ ಏನಾದರೂ ಇರ್ಬೋದಾ? ಎಮರ್ಜೆನ್ಸಿಗೆ ಫೋಟೋ ತೆಕ್ಕೊಳ್ಳೋಣ. ಓ ಗಾಡ್, ಬಂದ ಅನ್ಸುತ್ತೆ.
ಥ್ಯಾಂಕ್ಸ್. ಬನ್ನಿ. ಓಹ್ ಎಸ್ ಎಸ್. ಆರ್ಯ, ಏನೋ ಇದು, ಲಕ್ಕಿ ಮಗನೇ ನೀನು. ಕರೆದ್ರಾ? ಇಲ್ಲ ಇಲ್ಲ, ಅಂದಾಗೆ ಈಗ ಹೇಳ್ತೀನಂತ ಬೇಜಾರು ಮಾಡ್ಕೊಂಬಿಡಿ. ಹೇಳಿ. ಏನಿಲ್ಲ, ನೀವು ತುಂಬ ಕ್ಯೂಟ್ ಆಗಿದ್ದೀರಾ. ಥ್ಯಾಂಕ್ಸ್. ಬೇರೆ ಹುಡುಗರ ಥರ ಅಟ್ಟಕ್ಕೇರಿಸ್ತಾ ಇದ್ದೀನಿ ಅಂತಲ್ಲ, ಸುಮ್ಮನೆ ಕ್ಯಾಶುಯಲ್ ಆಗಿ ಕೇಳಿದೆ ಅಷ್ಟೇ. ಇಲ್ಲ ಇಲ್ಲ, ಹೇಳಿ. ನೀವೇನು ಮಾಡ್ತಿರೋದು? ಐ ಮೀನ್ ಕೆಲಸ. ನಾನಾ ಫೀಲ್ಡ್ ವರ್ಕ್ ಮಾಡ್ತಿರೋದು. ಓ ಹೌದಾ. ಸರಿ, ಹೊಡ್ಲಾ? ಇಷ್ಟು ಬೇಕನಾ? ದೂರ ಇದೆಯಾ ಮನೆ? ಐ ಮೀನ್ ಡ್ರಾಪ್ ಮಾಡ್ಲಾ? ಇರಲಿ, ಪರವಾಗಿಲ್ಲ. ನಂದಿನಿ, ಫ್ರೆಂಡ್ಸ್, ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ನನ್ನ ಫೋನ್ ಯಾವಾಗಲೂ ಹಾನಲ್ಲೇ ಇರುತ್ತೆ. ಬಾಯ್. ಬಾಯ್. ಆರ್ಯ, ನೀನ್ ಪಾಸ್ ಆಗ್ಬಿಟ್ಟೆ ಕಣೋ. ಹಲೋ. ಹಲೋ. ಆಯ್. ಹಾಯ್. ಸುಮ್ಮನೆ ನಿಮ್ಮ ಹತ್ರ ಮಾತಾಡಬೇಕು ಅನಿಸ್ತು, ಕಾಲ್ ಮಾಡಿದೆ. ನಂದಿನಿ ಅವರೇ, ಹೇಳಿ. ನಿಮ್ಮ ವಾಯ್ಸ್ ನಿಜವಾಗ್ಲೂ ಸೂಪರ್ ಆಗಿದೆ. ಥ್ಯಾಂಕ್ ಯು ಮಿಸ್ಟರ್ ಆರ್ಯ. ಯಾಕೆ ಆರ್ಯ ಅಂತ ಕರಿಬಾರ್ದಾ? ಹಾಗೇನಿಲ್ಲ, ಇಟ್ಸ್ ಓಕೆ. ಸರಿ ಬಿಡು. ಮತ್ತೆ ಇವತ್ತು ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಥ್ಯಾಂಕ್ ಯು. ಮತ್ತೆ ಯಾವಾಗ ನಮ್ಮ ಭೇಟಿ? ಅತಿ ಶೀಘ್ರದಲ್ಲೇ. ಯಾಕೆ, ಡೌಟಾ? ಏನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ನಾನೇ ಹೇಳ್ತೀನಿ ಎಲ್ಲಿ ಅಂತ, ಸರಿನಾ? ಸರಿ ನಂದಿನಿ ಅವರೇ. ನಾನೇ ಆರ್ಯ ಅಂತ ಹೇಳ್ಬೇಕಾದ್ರೆ ನೀವೇನ್ರಿ ಅವ್ರಿಗಿವ್ರಿ ಅಂದ್ಕೊಂಡು ಮುದ್ದಾಗಿ ನಮ್ಮ ಅಪ್ಪ ಅಮ್ಮ ಹೆಸರಿಟ್ಟಿದ್ದಾರೆ. ನಂದಿನಿ ಅಂತ ಕರೀರಿ, ಸರಿನಾ? ಓಕೆ ನಂದಿನಿ. ಓಕೆ, ಬಾಯ್. ದ್ಯಾಟ್ಸ್ ಗುಡ್. ಬಾಯ್. ಅವಳಿನ್ನ ಬಂದಿಲ್ವಲ್ಲ, ಏನು ಮಾಡೋದು? ಫಸ್ಟ್ ಟೈಮ್ ಮೀಟ್ ಆಗ್ತಾ ಇದ್ದೀನಿ. ಏನು ಮಾಡಲಿ? ಒಂದು ಸಾಂಗ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳ. ಒಂದು ಲವ್ ಸಾಂಗ್. ಕನಸೋಯ್ದು ನನಸೋಯ್ದು ನನ್ನಿದೆಯಲ್ಲಿ ತಂದ ಮೊದಲ ಸಿಂಚನ. ಇದು ಬೇಡ, ಶಂಕರ್ನಾಗ್ ಸರ್ ಟ್ರೈ ಮಾಡೋಣ. ಇನ್ನು ಅವಳು ಬೇರೆ ಬಂದಿಲ್ಲ.
ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು. ಹಾಯ್ ನಂದು, ಹಾಯ್. ತಿಂಡಿ ಆಯ್ತಾ? ಆಯಿತು. ಏನು ಸಮಾಚಾರ? ಇವತ್ತು ಚೆನ್ನಾಗಿ ರೆಡಿ ಆಗಿದೆಯಾ? ಹಾಗೇನಿಲ್ಲ, ಮೀಟ್ ಮಾಡ್ತೀವಿ ಅಂತ ಹಾಗೆ ಸುಮ್ಮನೆ ರೆಡಿ ಆದೆ. ನಂದು, ನಮ್ಮ ಫ್ರೆಂಡ್ಶಿಪ್ ಏನೋ ಒಂಥರ ಡಿಫ್ರೆಂಟ್ ಅಲ್ವಾ? ಆರ್ಯ, ಏನಂದರೆ ಫಸ್ಟ್ ಟೈಮ್ ಡ್ಯಾಶಲ್ಲಿ ಮೀಟ್ ಆದ್ವಿ. ಫ್ರೆಂಡ್ಸ್ ಅಂತ ಆಧಾರ್ ಕಾರ್ಡ್ ಕೊಡ್ತಾ ಮೀಟ್ ಆದ್ವಿ. ಕರೆಕ್ಟ್. ಆಗಿರುವಾಗ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೀವಿ ಅಲ್ವಾ? ನಿನ್ನಲ್ಲೇನೋ ಒಂದು ಹೆಲ್ಪಿಂಗ್ ನೇಚರ್ ಇದೆ, ಅದೇ ನನಗೆ ಇಷ್ಟ ಆಗಿತ್ತು. ಆದರೂ ನಂದು, ನೀನು ತುಂಬ ಬೋಲ್ಡ್ ಆ್ಯಂಡ್ ಎಮೋಷ್ನಲ್ ಹುಡುಗಿ ಅಲ್ವಾ? ಹೌದು. ಅದು ಸರಿ, ನಿಂಗೇನೋ ಒಂದು ಕೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು, ನಿಜ ಆಡಬೇಕು, ಓಕೆನಾ? ಹಾಂ, ಕೇಳಿ ನಂದಿನಿ, ಅದರಲ್ಲೇನಿದೆ? ಆರ್ಯ, ಈ ಲವ್ ಬಗ್ಗೆ ನಿನ್ನ ಅನಿಸಿಕೆ ಏನು? ಐ ಮೀನ್ ಲವ್? ಹೇಳ್ತೀನಿ ಕೇಳು. ಲವ್ ಬಗ್ಗೆ ಹೇಳಬೇಕು ಅಂದರೆ ನಾ ಹೇಳೋದು, ಪ್ರಪಂಚದಲ್ಲಿ ತಂದೆ ತಾಯಿ ಪ್ರೀತಿ ಮುಂದೆ ಯಾವುದೂ ಇಲ್ಲ. ಯಾಕಂದರೆ ಅವ್ರ ಪ್ರೀತಿಗೆ ಸರಿಸಾಟಿನೇ ಇಲ್ಲ, ಅದೇ ಶಾಶ್ವತ. ನಂದು, ಪ್ರೀತಿ ಅಂದರೆ ಅದೊಂದು ಬ್ಯೂಟಿಫುಲ್ ಪ್ರಪಂಚ, ಕಲರ್ಫುಲ್ ಕನಸುಗಳು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗೋ ಸರ್ಪ್ರೈಸ್ಗಳು, ಬಿಟ್ಟಿರೋಕ್ಕಾಗದಿರೋಷ್ಟು ಬಾಂಧವ್ಯ, ಅದೇ ನಿಜವಾದ ಪ್ರೀತಿ. ವಾವ್ ಆರ್ಯ, ಸೂಪರ್. ಹೇಗಿದೆಲ್ಲ? ಅದು ಹಾಗೆ. ಹೌದು, ಇವಾಗ ನೀನು ಪ್ರೀತಿ ಬಗ್ಗೆ ಹೇಳು, ನಾನು ಕೇಳ್ತೀನಿ. ಸರಿ, ಕೇಳು. ನನ್ನ ಪ್ರಕಾರ ಪ್ರೀತಿ ಅಂದರೆ ನಂಬಿಕೆ, ತಾಳ್ಮೆ, ಜಗಳ, ಖುಷಿ ಮತ್ತು ಕೋಪ, ಇದೆಲ್ಲ ಇದ್ರೇ ಅದು ಪ್ರೀತಿ ಅನ್ನೋದು. ಕೋಪ ಅಂದರೆ ನಾವು ಪ್ರೀತಿ ಹೇಳ್ಕೊಂಡಾಗ ಅವರು ಅದನ್ನು ನಿರಾಕರಿಸೋದು. ನಂಬಿಕೆ ಅಂದರೆ ಯಾವುದೇ ಅನುಮಾನ, ಅಸಮಾಧಾನ ಮಾಡಿಕೊಳ್ಳದೆ ಆ ಪ್ರೀತಿನ ಉಳಿಸ್ಕೊಂಡು ಹೋಗೋದು. ಜಗಳ ಅಂದರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ದೇ ಇರೋದು. ಖುಷಿ ಅಂದರೆ ಜೀವನ ಪೂರ್ತಿ ಸುಖ ದುಃಖ ಹಂಚ್ಕೊಂಡು ಜೊತೆಗಿರುವುದೇ ನಿಜವಾದ ಪ್ರೀತಿ. ತಾಳ್ಮೆ ಅಂದರೆ ಅವ್ರ ಪ್ರೀತಿಗೋಸ್ಕರ ಕಾಯೋದು. ಪರವಾಗಿಲ್ವೇ, ನಂದಿನಿ ಮೇಡಮ್ ಎಲ್ಲ ತಿಳ್ಕೊಂಡಿದ್ದಾರೆ. ಹಾಗೇನಿಲ್ಲಪ್ಪ, ಸಿನಿಮಾ ನೋಡ್ತೀವಲ್ವಾ, ಅದು ನೋಡಿ ತಿಳ್ಕೊಂಡಿದ್ದಷ್ಟೇ. ನಂದು, ಇವತ್ತು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಏನೋ ಒಂಥರ ಮನಸ್ಸಿನೊಳಗಡೆ ಉಲ್ಲಾಸ, ಉತ್ಸಾಹ, ಮನಸ್ಸಿಗೆ ನೆಮ್ಮದಿ ಎಲ್ಲ ಒಟ್ಟಿಗೆ ಸಿಗ್ದಂಗಾಯಿತು. ಥ್ಯಾಂಕ್ ಯು. ಹಲೋ ಸರ್, ಸಮಾಧಾನ. ನನಗೂ ಅಷ್ಟೇ. ನನಗೂ ಒಬ್ಬ ಒಳ್ಳೆ ಫ್ರೆಂಡ್ ಸಿಗ್ತಾನೆ, ಅವನ ಜೊತೆ ಈ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ನಿನಗೆ ಗೊತ್ತಾ, ನನಗೊಬ್ಬ ಫ್ರೆಂಡ್ ಇದ್ದಾನೆ, ನಂದನ್ ಅಂತ. ಸ್ವಲ್ಪ ಚಿಕ್ಕವನಷ್ಟೇ, ಅವನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅನ್ನೋ ಅಷ್ಟರಲ್ಲಿ ನೀನು ಸಿಕ್ತೆ. ಥ್ಯಾಂಕ್ ಯು ಆರ್ಯ, ನನ್ನ ಡೇನ ಸ್ಪೆಷಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ, ಕೇಳೋದು ಮರ್ತೆ. ಈ ನಂದನ್ ಅಂದರೆ ಯಾರು? ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೆ. ಏನಿಲ್ಲ, ಪರವಾಗಿಲ್ಲ. ಓ, ಅವನು ನಾನು ಚೈಲ್ಡ್ಹುಡ್ ಫ್ರೆಂಡ್ಸ್.
ಚಿಕ್ಕ ವಯಸ್ಸಿಂದನೂ ಗೊತ್ತು. ಮನೆ ಹತ್ರನೇ ಇರೋದು ಅವನು. ಸ್ವಲ್ಪ ಏಜ್ ಕಮ್ಮಿ ಅವನಿಗೆ, ಬಟ್ ಇಬ್ಬರು ಒಂದೇ ಕಾಲೇಜ್. ಅವನು ಸೆಕೆಂಡ್ ಇಯರ್ PUC ಮತ್ತು ನಾನು ಫೈನಲ್ ಇಯರ್ ಡಿಗ್ರಿ. ಸೋ ನೈಸ್. ಹಾಗೆ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಅಲ್ವಾ, ನೋಡೋಕೆ ಚಂದ. ಮತ್ತೆ ಕೇಳಿಲಿ, ಇಬ್ಬರು ಒಂದೇ ಕಾಲೇಜ್. ನನಗೆ ಲೇಟ್ ಆದರೆ ಅವನೇ ಎಬ್ಬಿಸ್ತಿದ್ದ. ಹಲೋ ನಂದು, ಹೇಳು. ಇನ್ನೂ ಎದ್ದಿಲ್ವಾ? ಟೈಮ್ 8 o'clock ಕಣೆ. 8 o'clock ಹೋಗಾಯ್ತಾ? ಗಾಡ್, ನಂಗೊಂದು ಅರ್ಧ ಗಂಟೆ ಟೈಮ್ ಕೊಡು, ರೆಡಿಯಾಗಿ ಬರ್ತೀನಿ. ಸರಿ, ಬೇಗ ಬಾ, ನಾನು ಬಸ್ ಹತ್ರ ಕಾಯ್ತಾ ಇರ್ತೀನಿ. ಸರಿನಾ? ಸರಿ. ಇಬ್ರು ಒಟ್ಟಿಗೆ ಬಸ್ಸಲ್ಲಿ ಹೋಗ್ತಿದ್ವಿ, ಮತ್ತೆ ಒಟ್ಟಿಗೆ ಬರ್ತಿದ್ವಿ. ಸರಿ. ಆರ್ಯ ಅವ್ನು ನನ್ನ ಫ್ರೆಂಡ್ ಅಲ್ವಾ, ಅವನ ಹತ್ರ ಎಲ್ಲ ಶೇರ್ ಮಾಡ್ಕೋತಿದ್ದೆ. ತುಂಬ ಓದಬೇಕು, ದುಡಿಬೇಕು, ದುಡ್ಡು ಮಾಡಬೇಕು, ಮನೆ ತಗೋಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ತುಂಬ ಎಂಜಾಯ್ ಮಾಡಬೇಕು, ಅಷ್ಟೇ ಚಿಂಟು. ಅವನು ಗುಡ್ ಫ್ರೆಂಡ್, ನಾಟ್ ಬ್ಯಾಡ್. ಓಕೆ ನಂದು, ಸರಿ, ನನ್ನ ಟೈಮ್ ಆಯಿತು. ಸರಿ ನಂದು, ನಾನು ಬರ್ತೀನಿ. ಬಾ ನಂದು, ಡ್ರಾಪ್ ಮಾಡ್ತೀನಿ. ಬೇಡ ಆರ್ಯ, ಪರವಾಗಿಲ್ಲ, ಅಮ್ಮ ಸಿಗ್ತೀನಿ ಅಂದರು, ಅವ್ರ ಜೊತೆನೇ ಹೊರಡ್ತೀನಿ. ಸರಿ ನಂದು, ಬಾಯ್. ಬಾಯ್ ಆರ್ಯ. ಹಾಯ್ ಭುವಿ. ಹಾಯ್. ಏನು ಸಮಾಚಾರ? ಇಷ್ಟು ದಿನ ಆದ್ಮೇಲೆ ನೆನಪಂದ ನಿನಗೆ? ಆ ಥರ ಏನಿಲ್ಲ ಕಣೋ, ನೀನೇ ಬ್ಯುಸಿ ಆಗಿರೋದು. ಒಂದು ಕಾಲ್ ಇಲ್ಲ, ಮೆಸೇಜ್ ಅಂತೂ ಮಾಡೋದೇ ಇಲ್ಲ. ಏನು ಮಾಡೋದು, ಕೆಲಸ ಮನೆ ಅಂತಾನೆ ಕಾಲ ಕಳೆದೋಗುತ್ತೆ, ಟೈಮೇ ಸಿಗ್ತಿಲ್ಲ ಗೊತ್ತಾ. ಹೋಗ್ಲಿ ಬಿಡೋ, ಎಲ್ಲರ ಮನೆ ದೋಸೆನೂ ತೂತೆ ತಾನೇ. ಅವ್ರವ್ರ ಕಷ್ಟ ಅವ್ರವ್ರಿಗೆ ಮಾತ್ರ ಗೊತ್ತು. ಮತ್ತೆ ಏನೋ ಮಾತಾಡಬೇಕು ಅಂತ ಕರೆದೆ, ಏನು ಹೇಳು ಕೇಳೋಣ. ಮತ್ತೆ ಮತ್ತೆ ನನಗೆ ಲೈಟಾಗಿ ಲವ್ ಆಗಿದೆ ಕಣೆ. ಅದು ಗೊತ್ತು, ಮುಂದಕ್ಕೆ ಹೇಳೋ. ಗೊತ್ತಿಲ್ಲ ಕಣೆ, ಟೆಂಪಲ್ ಹತ್ರ ಫಸ್ಟ್ ಟೈಮ್ ನೋಡಿದ್ದು, ನನ್ಗಾಗೆ ಹುಟ್ಟಿದಾಳೆ ಅನ್ಸ್ಬಿಡ್ತು. ಆ ಸ್ಮೈಲು, ಅವಳ ಲುಕ್ಕು ಎಲ್ಲ ಇಷ್ಟ ಆಯ್ತು ಗೊತ್ತಾ. ಓಹೋ, ಹಾಗೆ. ಮುಂದೆ ಒಂದಿನ ಸಡನ್ ಆಗಿ ಬರ್ತಾ ದಾರಿಲಿ ಅವಳಿಗೂ ನನಗೂ ಡ್ಯಾಶ್ ಆಯ್ತು. ಅವಾಗ ಇಬ್ರಿಗೂ ಏನೋ ಒಂಥರ ಫೀಲಿಂಗ್. ಅವಾಗ ಇಬ್ರು ಒಬ್ರನ್ನೊಬ್ರು ನೋಡ್ತಾ ನೋಡ್ತಾ ಇದ್ವಿ. ಮತ್ತೆ ನೆಕ್ಸ್ಟ್ ಡೇ ಮೀಟ್ ಕೂಡ ಆದ್ವಿ ಕಣೆ. ಹೇ ವೇಟ್, ಅವಳಿಗೆ ನಿನ್ಮೇಲೂ ಆ ಫೀಲಿಂಗ್ಸ್ ಇದೆಯೇನೋ? ಅದೇ ಗೊತ್ತಿಲ್ವೇ, ಹೇಗ್ ತಿಳ್ಕೊಳ್ಳೋದು? ಬರೀ ಟ್ರೈನ್ ಟಿಕೆಟ್ ಸಿಗುತ್ತಾ ಅಂತ ಯೋಚನೆ ಮಾಡಬಾರ್ದು. ಒಳಗಡೆ ಸೀಟ್ ಸಿಗುತ್ತಾ, ರಶ್ ಇದೆಯಾ ಅಂತಾನು ಚೆಕ್ ಮಾಡ್ಕೋಬೇಕು. ಓಹೋ, ಅರ್ಥ ಆಯ್ತು. ಹುಡುಗಿ ಅಂದಮೇಲೆ ಅವಳದೇ ಆದ ಫೀಲಿಂಗ್ಸ್ ಇದ್ದೇ ಇರುತ್ತೆ. ಅವಳಿಗೆ ಬಾಯ್ ಫ್ರೆಂಡ್ ಇದ್ರೂ ಇರ್ಬೋದು, ಇಲ್ದೇನೋ ಇರ್ಬೋದು. ಸೊ ಅದಕ್ಕೆ ಫಸ್ಟು ಅವಳ ಬಗ್ಗೆ ತಿಳ್ಕೊ.
ಹೇಗೆ ಇದೆಲ್ಲ ಎಲ್ಲ ಗೊತ್ತಾ ನಿನ್ಗೆ? ಹಾಗೇನಿಲ್ಲ ಕಣೋ, ಸುಮ್ಮನೆ ತಿಳ್ಕೊಂಡಿದ್ದೆ. ಇದೆಲ್ಲ ಕಾಮನ್. ಭುವಿ ಅವಳೊಂಥರ ಜಾಮೂನ್ ಇದ್ದಂಗೆ, ಸಾಫ್ಟ್ ಕೂಡ ಹೌದು, ಸ್ವೀಟ್ ಕೂಡ ಹೌದು. ಗೊತ್ತಾಯ್ತು ಕಣೋ, ಆದರೂ ನೀನು ಅವಳಿಗೆ ಇಷ್ಟ ಆಗಬೇಕು. ಅದು ಹೇಗೆ? ನಾನು ಹೇಳ್ತೀನಿ ಕೇಳು. ನೀನು ಯಾವುದೇ ಕಾರಣಕ್ಕೂ ಅವಳಿಗೆ ಪ್ರಪೋಸ್ ಮಾಡೋಕ್ಕಂತೂ ಹೋಗಬೇಡ. ಯಾಕೆ ಗೊತ್ತಾ? ನಾವು ಪ್ರೀತಿಸೋರು ನಮಗೆ ಸಿಗಲ್ಲ, ನಮ್ಮನ್ನು ಪ್ರೀತಿಸೋರು ನಮಗೆ ಸಿಗೋದು. ಅದೇ ಲೈಫ್ ಲಾಂಗ್ ಚೆನ್ನಾಗಿರೋದು, ಗೊತ್ತಾ? ಸರಿ, ಇವಾಗ ಏನ್ ಮಾಡೋಣ ಅಂತ? ನಥಿಂಗ್. ನಿನಗೆ ಒಂದು ಟಾಸ್ಕ್ ಕೊಡ್ತೀನಿ, ಇಲ್ಲ ಅನ್ಬಾರ್ದು, ಸರಿನಾ? ಹೌದಾ? ಅದೆಂತ ಟಾಸ್ಕೆ? ನೀನಿವಾಗ 4 days ಕಾಣಿಸ್ಕೊಂಬೇಡ, ಫೋನ್ ಸ್ವಿಚ್ ಆಫ್ ಮಾಡ್ಕೊ, ಆಮೇಲೆ ಯಾರ ಕಂಡ್ರು ಕಾಣಿಸ್ಕೊಂಬೇಡ. ಅಮ್ಮ ತಾಯಿ, ನೀನ್ ನನ್ನ ಲವ್ ಸೆಟ್ ಮಾಡ್ಬೇಕು ಅನ್ಕೊಂಡಿದ್ಯಾ ಇಲ್ಲ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ಹೇಳ್ದಾಗ ಮಾಡು. ನಿಜವಾಗ್ಲೂ ನಿನ್ನ ಲವ್ ಟ್ರೂ ಆಗಿದ್ರೆ ಅವಳು ನಿನ್ನ ಹುಡ್ಕೊಂಡು ಬಂದೇ ಬರ್ತಾಳೆ. ನನ್ನ ಹತ್ರ ನಿನ್ನ ಬಗ್ಗೆ ಕೇಳ್ತಾಳೆ. ಮಿಸ್ ಮಾಡ್ಕೊಬೇಕು ನಿನ್ನ ತುಂಬ. ನಿಜ ಇದೆಲ್ಲ ಆಗುತ್ತಾ? ನನ್ನ ಲವ್ ಸಿಗುತ್ತಾ ಭುವಿ? ನಿಜವಾಗ್ಲೂ ಸಿಗುತ್ತೆ, ನಾನು ಪ್ರಾಮಿಸ್ ಮಾಡ್ತೀನಿ. ನಾನು ಹೇಳ್ದಾಗ ಮಾಡು, ಸರಿನಾ? ಓಕೆ ಕಣೆ, ಸರಿ. ಸರಿ ಕಣೋ, ನಂಗೆ ಟೈಮ್ ಆಯಿತು, ನಾನು ಮನೆಗೆ ಹೋಗಿ ಕಾಲ್ ಮಾಡ್ತೀನಿ. ಬಾಯ್ ಆರ್ಯ. ಬಾಯ್ ಭುವಿ. ಭುವಿ ಹೇಳಿದ್ರಲ್ಲಿ ಲಾಜಿಕ್ ಇದೆ. ನಂದಿನಿ ನನ್ನ ನಿಜವಾಗ್ಲೂ ಇಷ್ಟಪಡ್ತಿದ್ದಾಳ? ಅವಳು ನಿಜವಾಗ್ಲೂ ನನ್ನ ಮಿಸ್ ಮಾಡ್ಕೋತಾಳ? ಭುವಿ ಹೇಳ್ದಾಗೆ ನಾವು ಪ್ರೀತಿಸೋರು ನಮಗೆ ಸಿಗಲ್ಲ, ನಮ್ಮನ್ನು ಪ್ರೀತಿಸೋರು ಮಾತ್ರ ನಮಗೆ ಸಿಗೋದು. ಕರೆಕ್ಟ್ ಅಲ್ವಾ? ಲವ್ ಟಾಸ್ಕ್ ಇವಾಗ ಶುರು. ಆರ್ಯ, ಆಲ್ ದ ಬೆಸ್ಟ್. ಹಲೋ. ಹಲೋ, ಎಲ್ಲಿದ್ಯಾ? ನಾನಾ ವಾಕ್ ಮಾಡ್ತಾ ಇದ್ದೀನಿ ಭುವಿ. ಏನು ಡಿಸೈಡ್ ಮಾಡ್ದೆ? ಹೇಳೋ. ಓಕೆ ಕಣೆ, ನಾನು ನನ್ನ ಫೋನ್ ಸ್ವಿಚ್ ಆಫ್ ಮಾಡ್ತೀನಿ. ಮತ್ತೆ ಯಾರ ಕಣ್ಗೂ ಕಾಣಿಸ್ಕೊಳ್ಳಲ್ಲ, ಸರಿನಾ? ಗುಡ್. ನೀನು ಪಾಸ್ ಆಗ್ತೀಯಾ? ಹೋಗೋ. ಭುವಿ, ನಮ್ಮ ಅಕ್ಕನಿಗೆ ಕಾಲ್ ಮಾಡಿ ಹೇಳು ವರ್ಕ್ ಮೇಲೆ ಶಿವಮೊಗ್ಗ ಹೋಗ್ತಾ ಇದ್ದೀನಿ ಅಂತ. ಮತ್ತೆ ಯಾರು ಬಂದು ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತ ಹೇಳು, ಸರಿನಾ? ಸರಿ ಕಣೋ, ನಾನು ಫೋನ್ ಮಾಡಿ ಹೇಳ್ತೀನಿ. ಡೋಂಟ್ ವರಿ, ನಾನು ಮ್ಯಾನೇಜ್ ಮಾಡ್ಕೊತೀನಿ. ಓಕೆನಾ? ಓಕೆ ಕಣೆ. ಆಲ್ ದಿ ಬೆಸ್ಟ್ ಆರ್ಯ. ಬಾಯ್ ಕಣೋ. ಬಾಯ್. The number you're calling is currently switched. The number you're calling is currently switched off. Please try later. The number you're calling is currently switched off. Please try. The number you're calling is currently. The number you're calling is currently switched off. Please try later.
ಏನಿದು ಸ್ವಿಚ್ ಆಫ್ ಬರ್ತಿದೆ, ಯಾಕೆ? ಏನಾಗಿರ್ಬೋದು ಗೊತ್ತಾಗ್ತಿಲ್ವಲ್ಲ. ವೇಟ್, ನನ್ನನ್ನು ಕಾಲ್ ಮಾಡಿ ನೋಡೋಣ. The number you're calling is currently switched off. Please try later. जिस नंबर से आप संपर्क करना चाहते हैं वो अभी स्विच ऑफ है. कृपया कुछ समय. ಇವಂದು ಸ್ವಿಚ್ ಆಫ್ ಬರ್ತಿದೆ, ಏನಾಗಿದೆ ಅವನಿಗೆ? ಒಂದ್ಸತಿ ಲಾಸ್ಟ್ ಟ್ರೈ ಮಾಡಿ ನೋಡ್ಲಾ? The number you're calling is currently switched off. Please. ನೀನಿಲ್ದೆ ಇರಕ್ಕಾಗಲ್ಲ ನನಗೆ. The number you're calling is currently switched off. Please try later. जिस नंबर से आप संपर्क कर. ಏನಾಗಿರ್ಬೋದು? ಏನಾದ್ರೂ ಹೆಚ್ಚು ಕಮ್ಮಿ ಆಗಿರ್ಬೋದಾ? ನೋ 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 ನೋ, ಆಗೆಲ್ಲ ಏನೂ ಆಗಿರಲ್ಲ. ನೋ, ತಡಿ, ಮತ್ತೆ ಟ್ರೈ ಮಾಡಿ ನೋಡ್ತೀನಿ. The number you're calling is currently switched off. Please try later. ಮತ್ತೆ ಸ್ವಿಚ್ ಆಫ್ ಬರ್ತಿದೆ. ಆರ್ಯ, ಆರ್ಯ ಪ್ಲೀಸ್, ಏನಾಗಿದೆ ನಿನಗೆ? ನನಗಂತೂ ಭಯ ಆಗ್ತಿದೆ. ಆರ್ಯ, ಆರ್ಯ, ಇವತ್ತಾದರೂ ಫೋನ್ ರಿಸೀವ್ ಮಾಡು ಆರ್ಯ, ಪ್ಲೀಸ್. The number you're calling is currently switched off. Please try later. ಮಿಸ್ ಯು ಆರ್ಯ, ಬೇಗ ಕಾಲ್ ಮಾಡು. ನಿನ್ನ ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್.
ಪೋಸ್ಟ್. ಯಾರಿದು? ಅರೆ, ಇದ್ಯಾರು? ನಂದಿನಿ ಅಂತ ಟು ಅಡ್ರೆಸ್ ಇದೆ, ಫ್ರಮ್ ಅಡ್ರೆಸ್ ಇಲ್ವೇ ಇಲ್ಲ. ಯಾರಿರ್ಬೋದು? ಹಾಯ್ ನಂದು, ನಾನು ನಂದನ್, ನಿನ್ ಚಿಂಟು. ಸಾರಿ ಕಣೆ, ನೀನು ಹೇಳ್ದೆ ಕೇಳ್ದೆ ನಾನು ಊರ್ ಬಿಟ್ಟು ಬಂದಿದ್ದಕ್ಕೆ. ನನ್ನ ಪರಿಸ್ಥಿತಿ ಹಾಗೇ ಇತ್ತು, ಯಾರಿಗೂ ಹೇಳೋಕ್ಕಾಗ್ತಿರ್ಲಿಲ್ಲ. ಅಪ್ಪನಿಗೆ ಹುಷಾರಿಲ್ಲ, ಅಜ್ಜಿ ತುಂಬಾನೇ ಸೀರಿಯಸ್ ಆಗಿದ್ರು. ಸೊ ನೈಟ್ ಮನೆ ಖಾಲಿ ಮಾಡಿ ಹೊರಟು ಬಂದ್ವಿ. ನಂದು, ನಿನ್ ಜೊತೆ ಕಳೆದಿದ್ದ ಚೈಲ್ಡ್ಹುಡ್ ಮೆಮೊರೀಸ್ ತುಂಬಾನೇ ಮಿಸ್ ಮಾಡ್ಕೋತೀನಿ ಕಣೆ. ಕಾಲೇಜ್ ಡೇಸ್, ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಎಲ್ಲ ಮಿಸ್ ಮಾಡ್ಕೋತೀನಿ ಕಣೆ. ವಿ ಮಿಸ್ ಯು ಲಾಟ್ ನಂದು. ನನಗೆ ನೀನು ಫೋನ್ ಟ್ರೈ ಮಾಡೋಕ್ಕೆ ಹೋಗಬೇಡ, ಬಿಕಾಸ್ ಅಪ್ಪ ಅದನ್ನು ಬರ್ತಾ ದಾರಿಲಿ ಕಳ್ಕೊಂಡ್ರು. ನನ್ನ ಹತ್ರ ಇವಾಗ ಫೋನ್ ಕೂಡ ಇಲ್ಲ ನಂದು. ಚೆನ್ನಾಗಿ ಓದ್ಕೊಂಡು ನಿನ್ನ ಕನಸನ್ನ ನನಸು ಮಾಡ್ಕೊಳ್ಳೆ. ಮತ್ತೆ ಆರ್ಯ ನೀನು ಜೊತೆಯಾಗಿ ಬಾಳಿ. ಈ ಫ್ರೆಂಡಿಂದ ನಿಮ್ಮಿಬ್ಬರಿಗೂ ಆಲ್ ದ ಬೆಸ್ಟ್ ನಂದು. ಮಿಸ್ ಯು ಲಾಟ್. ಚಿಂಟು, ಇವಾಗ ನೀನು ಕೂಡ ಬಿಟ್ಟೋದ್ಯಾ? ಯಾಕೆ ಈ ಥರ ಆಗ್ತಿದೆ? ನಾನು ಯಾರಿಗೂ ಮೋಸ ಮಾಡಿಲ್ಲ. ಏನ್ ಮಾಡೋದು? ಅವನ್ಗೆ ಯಾರಾದ್ರೂ ಫ್ರೆಂಡ್ ಇದ್ದಾರಾ? ಹೇಗ್ ತಿಳ್ಕೊಳ್ಳೋದು? ಆರ್ಯ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಭೂಮಿ ಅಂತ ಯಾರೋ ಕಾಲ್ ಮಾಡ್ತಿದ್ರು. ತಡಿ, ಕಾಲ್ ಮಾಡೋಣ. ಎಲ್ಲೋಯ್ತು? ಸಿಕ್ತಿಲ್ವಲ್ಲ? ಸಿಕ್ತು. ರಿಂಗ್ ಆಗ್ತಿದೆ. ಹಲೋ ಹಲೋ, ಭುವಿ ಅವರ ಮಾತಾಡ್ತಿರೋದು? ಹಾಂ ಹೌದು. ನೀವ್ಯಾರು? ಗೊತ್ತಾಗ್ಲಿಲ್ಲ, ಸಾರಿ. ನಾನು ನಂದಿನಿ ಅಂತ, ಆರ್ಯನ್ ಫ್ರೆಂಡ್. ಓಹೋ, ನಂದಿನಿ ಅಂದರೆ ನೀವೇನಾ? ಆರ್ಯ ನಿಮ್ಮ ಬಗ್ಗೆ ಹೇಳ್ತಿದ್ದ, ನನಗೆ ಒಬ್ಬರು ಫ್ರೆಂಡ್ ಇದ್ದಾರೆ ಅಂತ. ಹಾಂ ಹೌದು. ಭುವಿ ಅವರೇ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಹಾಂ ನಂದಿನಿ, ಹೇಳಿ. ನಾನು ನಿಮ್ಮನ್ನ ಮೀಟ್ ಮಾಡಬೇಕಿತ್ತು. ಎಲ್ಲಿ ಸಿಗ್ತೀರಾ? ಆರ್ಯ, ನೀನು ಪಾಸ್ ಆಗಿಬಿಟ್ಟೆ ಕಣೋ. ಹಾಂ ನಂದಿನಿ, ಸಿಗ್ತೀನಿ, ಹೇಳಿ. ಲೊಕೇಶನ್ ಶೇರ್ ಮಾಡ್ತೀನಿ, ಬರ್ತೀರಾ? ನಿಮಗೋಸ್ಕರ ವೇಟ್ ಮಾಡ್ತಿರ್ತೀನಿ ಭುವಿ ಅವರೇ.
ಓಕೆ ನಂದಿನಿ, ಶ್ಯೂರ್ ಬರ್ತೀನಿ. ಓಕೆ ಬಾಯ್. ಓಕೆ ಬಾಯ್. ಅಲೋ ಆರ್ಯ, ನೀನು ಪಾಸ್ ಆಗಿಬಿಟ್ಟೆ ಕಣೋ. ಏನು ಹೇಳ್ತದೆ ಭುವಿ, ನಿಜಾನಾ? ನಾನು ಹೇಳಲಿಲ್ವಾ ಅವಳಿನ ಹುಡ್ಕೊಂಡು ಬಂದೇ ಬರ್ತಾಳೆ ಅಂತ? ಹ್ಞೂ ನಂಬೋಕೆ ಆಗ್ತಿಲ್ಲ ಭುವಿ. ಅವಳು ನಿನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾಳೆ ಕಣೋ. ಹೌದಾ? ಗುಡ್. ಇದಕ್ಕೆ ಅನಿಸುತ್ತೆ ಫಸ್ಟ್ ಲವ್ ಈಸ್ ಬೆಸ್ಟ್ ಲವ್ ಹೇಳೋಕೆ ಬೆಸ್ಟ್ ಎಕ್ಸಾಂಪಲ್ ಅಂತ. ಎಸ್. ಓಕೆ ಆರ್ಯ, ಲೆಟ್ಸ್ ಮೀಟ್ ದೇರ್. ಅಲ್ಲೇ ಸಿಗೋಣ. ಬಾಯ್ ಆರ್ಯ. ಹೇ ಬೇಗ ಬಾ. ಏನು ಮಾಡೋದು? ಇವರಿನ್ನ ಬಂದಿಲ್ವಲ್ಲ. ಇವತ್ತು ನನ್ನ ಆರ್ಯ ಸಿಗ್ತಾನಾ? ಮಿಸ್ ಯು ಆರ್ಯ, ಪ್ಲೀಸ್ ಎಲ್ಲೇ ಇದ್ರು ಬಂದ್ಬಿಡು. ಇಲ್ಲಿ ನಂದಿನಿ ಎಲ್ಲಿದ್ದಾರೆ? ಹೇಗೆ ಅವ್ರನ್ನ ಗುರ್ತಿಡಿಯೋದು? ಕಾಲ್ ಮಾಡ್ಬಿಡ. ಹಲೋ ಹಲೋ ನಂದಿನಿ, ಎಲ್ಲಿದ್ದೀರಾ? ಯಾವ ಕಲರ್ ಡ್ರೆಸ್ ನಿಮ್ಮದು? ನಾನಿಲ್ಲೇ ಇದ್ದೀನಿ. ನಾನಾ ರೆಡ್ ಕಲರ್ ಡ್ರೆಸ್ ಹಾಕಿದ್ದೀನಿ. ಹಾಂ ಗೊತ್ತಾಯ್ತು, ಕಾಣಿಸಿದ್ರಿ, ಬರ್ತಾ ಇದ್ದೀನಿ. ಹಾಯ್ ಭೂವಿ ಅವರೇ. ಹಾಯ್. ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬರಲ್ವೇನೋ ಅಂದ್ಕೊಂಡಿದ್ದೆ. ಹಾಗೇನಿಲ್ಲ, ಪರವಾಗಿಲ್ಲ. ಹೌದು, ನಿಮ್ಮ ಹತ್ರ ಕೇಳಬೇಕು ಅಂದ್ಕೊಂಡೆ. ನನ್ನ ನಂಬರ್ ನಿಮಗೆ ಹೇಗೆ ಸಿಕ್ತು? ಅದು ಭುವಿಯವರೇ. ಪರವಾಗಿಲ್ಲ, ಭುವಿ ಅಂತಾನೆ ಕರೀರಿ, ನೋ ಪ್ರಾಬ್ಲಮ್. ಓಕೆ ಭುವಿ. ಅವತ್ತೊಂದಿನ ನಾನು ಆರ್ಯ ಮಾತಾಡಬೇಕಾದ್ರೆ ನೀವು ಅವ್ರಿಗೆ ಕಾಲ್ ಮಾಡ್ತಿದ್ರಿ. ಇದ್ಯಾರು ಹೊಸ ಗರ್ಲ್ ಫ್ರೆಂಡ್ ಭುವಿ ಅಂತ ಬರ್ತಿದೆ, ಸುಮ್ಮನೆ ಇರಲಿ ಅಂತ ನಾನು ಫೋಟೋ ತಗೊಂಡೆ ಅಷ್ಟೆ. ನಿಮಗೆ ಗೊತ್ತಲ್ವಾ ಲವ್ ಮಾಡಿದ್ರೆ ಫೀಲ್ ಹೇಗಿರುತ್ತೆ ಅಂತ. ನಾನು ಆರ್ಯನ ಆಲ್ರೆಡಿ ಪ್ರೀತಿ ಮಾಡ್ತಿದ್ದೆ ಭುವಿ. ಓಹೋ, ಇದು ಸಮಾಚಾರ. ಇರಲಿ ಬಿಡಿ, ಪರವಾಗಿಲ್ಲ. ಹಾಗೆ ನಿಮಗೂ ಆರ್ಯಂಗೂ ಹೇಗೆ ಲವ್ ಆಯಿತು? ಹೇಗೆ ಮೀಟ್ ಮಾಡಿದ್ರಿ? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ ನಂದಿನಿ? ಹ್ಞೂ ಭುವಿ, ನನಗೆ ಗೊತ್ತಿಲ್ಲ ಯಾಕೆ ಈ ಥರ ಎಲ್ಲ ಆಗ್ತಿದೆ ಅಂತ. ಬಟ್ ನಾನು ಆರ್ಯನ ನೋಡಿದ್ದು ರೋಡಲ್ಲಿ ಟೆಂಪಲ್ಗೆ ಹೋಗ್ಬೇಕಾದಾಗ. ಅವನು ರೋಡಲ್ಲಿ ಫೋನಲ್ಲಿ ಮಾತಾಡ್ತಿದ್ದ. ಆವಾಗಲೇ
ನನಗೆ ಅವನ ಮೇಲೆ ಕ್ರಶ್ ಆಯಿತು. ನಾನು ಹೇಗೆಲ್ಲ ಅಂದ್ಕೊಂಡಿದ್ದೆ ಅವನು ಹಾಗೇ ಇದ್ದ. ಮತ್ತು ಒಂದು ಸಣ್ಣ ಆಕ್ಸಿಡೆಂಟಲ್ಲಿ ಮೀಟ್ ಆದ್ವಿ. ಮತ್ತು ನನಗೇನೋ ಒಂಥರ ಫೀಲ್ ಆಯಿತು. ನಾ ಅಲ್ಲಿಂದ ಹೊರಟ್ಬಿಟ್ಟೆ ಭುವಿ. ಗುಡ್. ಬರೀ ಕ್ರಶ್ ಅಷ್ಟೇನಾ? ಬೇರೆ ಏನು ಇಲ್ವಾ ನಂದಿನಿ? ನಾನು ಹಾಗೆ ಅಂದ್ಕೊಂಡಿದ್ದೆ. ಬಟ್ ಆರ್ಯ ಅವತ್ತು ನನ್ನ ಆಧಾರ್ ಕಾರ್ಡ್ ಮಿಸ್ ಆಗಿತ್ತು. ಅದನ್ನು ಕೊಡೋಕ್ಕೆ ಅಂತ ಕಾಲ್ ಮಾಡಿ ಮೀಟ್ ಮಾಡೋಕ್ಕೆ ಹೇಳ್ದ. ಅವತ್ತೇ ನಂಗೆ ಲವ್ ಸ್ಟಾರ್ಟ್ ಆಗಿದ್ದು. ನನಗೆ ಹೇಳ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಆರ್ಯ ಹತ್ರ. ಡಿಸೈಡ್ ಮಾಡಿದೆ ಒಂದಿನ ಹೇಳೋಣ ಅಂತ. ಅವತ್ತೇ ಅವನು ಮಿಸ್ ಆದ ಭುವಿ. ಕ್ರಶಿಂದ ಲವ್ವರ್ಗೂ ಬಂದಿದೆ ನಿಮ್ಮ ಲವ್ ಸ್ಟೋರಿ. ಅಲ್ಲ ನಂದಿನಿ, ಅವನು ನಿನಗೆ ಪ್ರಪೋಸೇ ಮಾಡಲಿಲ್ವಾ? ಇಲ್ಲ ಭುವಿ, ಒಳ್ಳೆ ಗುಡ್ ಫ್ರೆಂಡ್ ಆಗಿರೋಣ ಅಂದ ಅಷ್ಟೇ. ಓಕೆ, ಡೋಂಟ್ ವರಿ ನಂದಿನಿ, ಅವನು ನಿನಗೆ ಸಿಗ್ತಾನೆ. ಆರ್ಯ ಯಾರಿಗೂ ಮೋಸ ಮಾಡಲ್ಲ. ಬಟ್ ಅವನು ನನಗೆ ಒಬ್ಬ ಒಳ್ಳೆ ಗುಡ್ ಫ್ರೆಂಡ್. ಅರ್ಜೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗ್ತಿದ್ದಾನೆ ಅಂತ ಹೇಳ್ತಿದ್ರು. ಅವ್ರ ಅಕ್ಕಂಗೆ ಕಾಲ್ ಮಾಡಿದ್ದೆ. ಹೇ, ಸಮಾಧಾನ ಮಾಡ್ಕೋ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನಂಗೆ ಹತ್ರ ಆಗಿರೋರೆಲ್ಲ ದೂರ ಆಗಿದ್ದಾರೆ ಗೊತ್ತಾ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ನಂದನ್ ಏನೋ ರೀಸನ್ ಕೊಟ್ಟು ನನ್ನಿಂದ ದೂರ ಆದ. ಮತ್ತು ಆರ್ಯ ಏನೂ ರೆಸ್ಪಾನ್ಸ್ ಮಾಡಿದೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ. ನಾನು ಯಾರು ನಂಬಲಿ ಭುವಿ? ನಾನು ಯಾರಿಗೂ ಮೋಸ ಮಾಡಿಲ್ಲ ಭುವಿ. ಇದಕ್ಕೆಲ್ಲ ಅಳ್ಬಾರ್ದು ನಂದಿನಿ. ಅವನು ನಿನ್ನನ್ನು ಲವ್ ಮಾಡ್ತಿದ್ರೆ ನಿನ್ನ ನೋಡಿಕೊಂಡು ಬಂದೇ ಬರ್ತಾನೆ. ನಂದಿನಿ, ಅಲ್ಲಿ ನೋಡು, ನಿನ್ನ ಆರ್ಯ ಬಂದಾಯಿತು. ನನ್ನ ಆರ್ಯನಾ? ಓ ಗಾಡ್. ಏನದು? ಯಾಕೆ ಕಳೆದು? ನಾನು ಬಂದಾಯ್ತಾನೆ? ಎಲ್ಲಿದ್ದೆ? ಯಾಕೆ ಇಷ್ಟು ದಿನ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ? ನಂದಿನಿ, ನನಗೂ ಕೂಡ ಸೇಮ್ ನಿಂತರನೇ ಫಸ್ಟ್ ಟೈಮ್ ಕ್ರಶ್ ಆಗಿದ್ದು. ಆಮೇಲೆ ನಾನಿನ್ನ ಫಸ್ಟ್ ಟೈಮ್ ಟೆಂಪಲ್ ಹತ್ರ ನೋಡಿದ್ದು.
ಸೆಕೆಂಡ್ ಟೈಮ್ ದಾರಿಲಿ ನಿಮ್ಮ ಆಧಾರ್ ಕಾರ್ಡ್ ರಿಟರ್ನ್ ಮಾಡಬೇಕಾದ್ರೆ ಲವ್ ಆಗಿದ್ದು. ಆಮೇಲೆ ನಾನು ಪ್ರಪೋಸ್ ಮಾಡೋಣ ಅಂದ್ಕೊಂಡೆ, ಬಟ್ ನನ್ನ ಫ್ರೆಂಡ್ ಭುವಿ ಹತ್ರ ನಾ ಎಲ್ಲ ಹೇಳ್ಕೊಂಡೆ. ಅವಳು ಹೇಳಿದಿಷ್ಟೇ, ಹುಡುಗಿರು ಯಾರು ಪ್ರಪೋಸ್ ಮಾಡಿದ್ರೆ ಸಡನ್ನಾಗಿ ಅಕ್ಸೆಪ್ಟ್ ಮಾಡಲ್ಲ, ತಿಳ್ಕೊಂಡು ಮಾಡು ಅಂತ. ಅವಳೇ ಟಾಸ್ಕ್ ಕೂಡ ಕೊಟ್ಟಿದ್ದು. ಅವಳು ನಿನ್ನ ತುಂಬಾ ಮಿಸ್ ಮಾಡ್ಕೋಬೇಕು ಅಂತ. ಅದೇ ಟ್ರೂ ಲವ್ ಸಕ್ಸಸ್ ಆಗೋದು ಅಂತ. ಕರೆಕ್ಟ್ ಅಲ್ವಾ ಭೋವಿ? ಅಫ್ಕೋರ್ಸ್ ಆರ್ಯ, ನೀವಿಬ್ರು ಹೀಗೆ ನಗ್ನಗ್ತಾ ಖುಷಿಯಾಗಿ ಜೊತೆಯಾಗಿ ಬಾಳಿ. ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ನಂದು, ನಾನು ಯಾವತ್ತೂ ನಿಂಗೆ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ. ನಾನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ನನ್ನ ಜೀವನದ ದಾರಿಲಿ ಜೊತೆಯಾಗಿ ಬರ್ತೀಯಾ? ಜೀವನ ಪೂರ್ತಿ ನನ್ನ ಜೊತೆಯಾಗಿರ್ತೀಯ ತಾನೇ? ಹ್ಞೂ ಆರ್ಯ, ಲವ್ ಯು ಲಾಟ್. ಜೊತೆಯಾಗಿರ್ತೀನಿ. ಈ ಜೀವ ಮತ್ತು ಜೀವನ ಎಲ್ಲ ನಿಂಗೆ ಆರ್ಯ. ಭುವಿ, ನಂಗೆ ಆರ್ಯ ಸಿಗಲ್ಲ ಅಂದ್ಕೊಂಡಿದ್ದೆ. ಥ್ಯಾಂಕ್ಸ್ ಭುವಿ, ನಂಗೆ ಆರ್ಯ ಸಿಕ್ಕಾಯ್ತು. ಹಲೋ ಮೇಡಮ್, ನಾನೇ ಅವನಿಗೆ ಹೇಳಿದ್ದು ಸ್ವಿಚ್ ಆಫ್ ಮಾಡೋಕ್ಕೆ. ಯಾಕಂದರೆ ಆರ್ಯ ನನಗೆ ಎಲ್ಲ ಮುಂಚೆನೇ ಹೇಳಿದ್ದ. ಅದಕ್ಕೆ ನಾನು ಅವನಿಗೆ ಟಾಸ್ಕ್ ಕೊಟ್ಟಿದ್ದೆ, ಐಡೆಂಟಿಟಿ ಕಾರ್ಡು ಅಂತ. ಬಟ್ ನಂದಿನಿ, ಯು ಮಿಸ್ಡ್ ಹಿಮ್ ಲಾಟ್. ತುಂಬಾ ಮಿಸ್ ಮಾಡಿಕೊಂಡೆ ಅವನನ್ನು ನೀನು. ಥ್ಯಾಂಕ್ಸ್ ಭುವಿ, ನಮ್ಮನ್ನ ಒಂದು ಮಾಡಿದ್ದಕ್ಕೆ.